ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆ ದಿನದಿಂದ ದಿನಕ್ಕೆ ಒಂದಷ್ಟು ಹೊಸ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಅಭಿವೃದ್ಧಿ ಹೊಂದ್ತಾ ಇದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯ ಕೊಡುಗೆ ಕೂಡ ಅಷ್ಟೇ ಇರುತ್ತೆ. ಹೀಗೆ ಭಾರತದ ಶಕ್ತಿ ಈಗ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗೇನೆ ಬೇರೆ ಬೇರೆ ಶಕ್ತಿಶಾಲಿ ರಾಷ್ಟ್ರಗಳು ಕೂಡ ಭಾರತದ ಜೊತೆಗೆ ಶಸ್ತ್ರಾಸ್ತ್ರ ಪೂರೈಕೆ ಆಗಿರ್ಬೋದು, ಯುದ್ಧ ವಿಮಾನಗಳ ಆಮದು ರಫ್ತು ವಿಚಾರದಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇರೋದು. ನಿಮಗೆ ಗೊತ್ತಾ ಇದೆ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನವನ್ನ ಮಂಡಿಯೋರೋ ಹಾಗೆ ಮಾಡಿತ್ತು. ಈಗ ಆ ಕ್ಷಿಪಣಿಗೆ ಜಾಗತಿಕವಾಗಿ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಜಗತ್ತಿನ ಹೆಚ್ಚಿನ ದೇಶ ಭಾರತದಲ್ಲಿ ತಯಾರಿಸಿರೋ ಸೂಪರ್ ಸಾನಿಕ್ ಕ್ರೂಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಯಸ್ತಾ ಇದೆ. ಮುಸ್ಲಿಂ ರಾಷ್ಟ್ರ ಇಂಡೋನೇಷಿಯಾ ಕೂಡ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಯಸಿದ್ದು ಶೀಘ್ರದಲ್ಲೇ ಒಪ್ಪಂದ ಕೂಡ ಆಗುತ್ತೆ. ಇಂಡೋನೇಷಿಯಾ ಈಗ ಕ್ಷಿಪಣಿಯನ್ನ ಖರೀದಿ ಮಾಡೋದಕ್ಕೆ ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಡಿ ಇಟ್ಟಿದೆ. ಇಂಡೋನೇಷಿಯಾ ಈ ಕ್ಷಿಪಣಿಯನ್ನ ಖರೀದಿ ಮಾಡಿದ ಮೇಲೆ ಚೀನಾ ಎಲ್ಲಾ ಕಡೆಯಿಂದ ಬ್ರಹ್ಮೋಸ್ ಕ್ಷಿಪಣಿಗಳಿಂದ ಸುತ್ತುವರಿಯೋದು ನಿಶ್ಚಿತ ಅಂತ ಹೇಳ್ಬೋದು. ಭಾರತ ಹಾಗೆ ಇಂಡೋನೇಷಿಯಾ ನಡುವೆ ಬ್ರಹ್ಮೋಸ್ ಕ್ಷಿಪಣಿಯ ದೊಡ್ಡ ಒಪ್ಪಂದ ನಡೆಯುತ್ತೆ. ಎರಡೂ ದೇಶಗಳು ಸುಮಾರು $450 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದವನ್ನ ಫೈನಲೈಸ್ ಮಾಡೋ ಹಂತದಲ್ಲಿವೆ. ಲಾಸ್ಟ್ ವೀಕ್ ಅಷ್ಟೇ ಭಾರತ ಹಾಗೆ ಇಂಡೋನೇಷಿಯಾದ ರಕ್ಷಣಾ ಸಚಿವರು ಈ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಿದ್ರು. ಈ ಸಭೆ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲೇ ನಡೆಯಿತು. ಈ ಒಪ್ಪಂದದ ಮಾತುಕತೆ ಫಲಪ್ರದವಾದ್ರೆ ಫಿಲಿಪೈನ್ಸ್ ನಂತರ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನ ಖರೀದಿ ಮಾಡೋ ಎರಡನೇ ಆಗ್ನೇಯ ಏಷ್ಯಾದ ರಾಷ್ಟ್ರ ಇಂಡೋನೇಷಿಯಾವಾಗುತ್ತೆ. ಈ ಒಪ್ಪಂದದ ಬಗ್ಗೆ ಎಲ್ಲಾ ಚರ್ಚೆಗಳು ನವದೆಹಲಿ ಹಾಗೆ ಜಕಾರ್ತಾದಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಮಾಸ್ಕೋದಿಂದ ಔಪಚಾರಿಕ ಅನುಮೋದನೆ ಮಾತ್ರ ಬೇಕಾಗಿರೋದು. ಯಾಕಂದ್ರೆ ಬ್ರಹ್ಮೋಸ್ ಜಂಟಿ ಉದ್ಯಮದಲ್ಲಿ ರಷ್ಯಾ 49.5% ಪಾಲನ್ನ ಹೊಂದಿದೆ. ಫಿಲಿಪೈನ್ಸ್ 2022ರಲ್ಲಿ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿ ಮಾಡಿತ್ತು. ಈಗ ಇಂಡೋನೇಷಿಯಾ $450 ಮಿಲಿಯನ್ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ವಿಯೆಟ್ನಾಂ ಕೂಡ ಭಾರತದಿಂದ $700 ಮಿಲಿಯನ್ ಬ್ರಹ್ಮೋಸ್ ಖರೀದಿ ಮಾಡುವುದಕ್ಕೆ ಬಯಸಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಈ ಒಪ್ಪಂದವನ್ನ ಮಾಡಬಹುದಾಗುತ್ತೆ. ಇದು ಸಂಭವಿಸಿದ್ರೆ ವಿಯೆಟ್ನಾಂ, ಇಂಡೋನೇಷಿಯಾ ಹಾಗೆ ಫಿಲಿಪೈನ್ಸ್ ಈ ಕ್ಷಿಪಣಿಯನ್ನ ಹೊಂದಿರುತ್ತೆ. ಭಾರತ ಈಗಾಗಲೇ ಈ ಕ್ಷಿಪಣಿಗಳನ್ನ ನಿಯೋಜನೆ ಕೂಡ ಮಾಡಿದೆ. ಭಾರತ ಹಾಗೆ ಇಂಡೋನೇಷಿಯಾ ನಡುವಿನ ಒಪ್ಪಂದದ ಬಗ್ಗೆ ಭಾರತೀಯ ರಕ್ಷಣಾ ಚಿಂತಕರ ಚಾವಡಿ ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಸಂಶೋಧಕ ಗೌರವ್ ಕುಮಾರ್, ಇದು ಸಾಮಾನ್ಯ ಶಸ್ತ್ರಾಸ್ತ್ರ ಒಪ್ಪಂದ ಅಲ್ಲ, ಇದು ಆಗ್ನೇಯ ಏಷ್ಯಾ ಕಾರ್ಯತಂತ್ರದ ಪ್ರದೇಶಕ್ಕೆ ಭಾರತದ ಪ್ರವೇಶ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ವೇಗದ ಹಾಗೆ ಅತ್ಯಾಧುನಿಕ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಇದಾಗಿರುತ್ತೆ. ಎಸ್, ಭಾರತ 2022ರಲ್ಲಿ ಫಿಲಿಪೈನ್ಸ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತು. ನಂತರ ಕಳೆದ ವರ್ಷ ವಿತರಣೆಗಳು ಕೂಡ ಶುರುವಾದವು. ವಿಯೆಟ್ನಾಂ $700 ಮಿಲಿಯನ್ ಮೌಲ್ಯದ ಸಂಭಾವ್ಯ ಒಪ್ಪಂದದ ಬಗ್ಗೆ ಕೂಡ ಈಗ ಚರ್ಚೆ ಮಾಡ್ತಾ ಇದೆ. ಆಗ್ನೇಯ ಏಷ್ಯಾದಲ್ಲಿ ಭಾರತ ಪ್ರಮುಖ ಶಸ್ತ್ರಾಸ್ತ್ರ ರಫ್ತುದಾರನಾಗಿ ಹೊರಹೊಮ್ತಾ ಇದೆ. ಭಾರತದಿಂದ ಬ್ರಹ್ಮೋಸ್ ಖರೀದಿ ಮಾಡ್ತಾ ಇರೋ ದೇಶಗಳು ಅಂತಂದ್ರೆ ಚೀನಾ ವಿರೋಧಿ ದೇಶಗಳೇ ಆಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಅದ್ಭುತವಾಗಿ ಕಾರ್ಯನಿರ್ವಹಿಸಿತು. ಇದು ಇಡೀ ಜಗತ್ತಿಗೆ ಭಾರತದ ಶಕ್ತಿ ಏನು ಅನ್ನೋದನ್ನ ತೋರಿಸ್ತು. ಈ ಕ್ಷಿಪಣಿಯನ್ನ ಭಾರತ ಹಾಗೆ ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಇದು ವೇಗದ ಹಾಗೆ ಅತ್ಯಾಧುನಿಕ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಒಂದಷ್ಟು ವ್ಯಾಪಾರ ಒಪ್ಪಂದ ಅನ್ನೋದಾದ್ರೆ ಈಗ S-500 ಬಗ್ಗೆ ಮಾತಾಡಬೇಕು. ನಿಮಗೆ ಗೊತ್ತೇ ಇದೆ, ಈ ವರ್ಷದ ಆರಂಭದಲ್ಲಿ ಆದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ S-400 ಟ್ರಯಂಫ್ ಕ್ಷಿಪಣಿ ವ್ಯವಸ್ಥೆ ನಿರ್ಣಾಯಕ ಪಾತ್ರ ವಹಿಸಿತ್ತು. ಇದರ ಯಶಸ್ಸಿನ ಬೆನ್ನಲ್ಲೇ ಭಾರತ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ರಷ್ಯಾದ ಅತ್ಯಾಧುನಿಕ S-500 ಪ್ರೊಮಿಥಿಯಸ್ ಕ್ಷಿಪಣಿ ವ್ಯವಸ್ಥೆಯನ್ನ ಖರೀದಿ ಮಾಡೋದಕ್ಕೆ ಚಿಂತನೆ ನಡೆಸಿದೆ ಅಂತ ವರದಿಯಾಗ್ತಾ ಇದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿ ಸಂದರ್ಭದಲ್ಲೇ ಈ ಹೊಸ ತಲೆಮಾರಿನ ಕ್ಷಿಪಣಿ ಕವಚದ ಬಗ್ಗೆ ಉನ್ನತ ಮಟ್ಟದ ಮಾತುಕತೆಗಳು ನಡೆಯುವ ನಿರೀಕ್ಷೆಯಲ್ಲಿದೆ. ಪಾಕಿಸ್ತಾನ ಹಾಗೆ ಚೀನಾದೊಂದಿಗೆ ಹೆಚ್ಚಾಗ್ತಾ ಇರೋ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ನೆರೆಯ ರಾಷ್ಟ್ರಗಳಿಂದ ಎದುರಾಗಬಹುದಾದ ವೈಮಾನಿಕ ಬೆದರಿಕೆಗಳನ್ನ ಎದುರಿಸೋದಕ್ಕೆ ಭಾರತ ಈ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ.
ಇದೊಂದು ರೀತಿ ಗೇಮ್ ಚೇಂಜರ್ ಪರಂಪರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧೂರದ 3 ದಿನಗಳ ಸಂಘರ್ಷದಲ್ಲಿ ರಷ್ಯಾದ ವಾಯು ರಕ್ಷಣಾ ತಂತ್ರಜ್ಞಾನದ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ. S-400 ವ್ಯವಸ್ಥೆ ಕನಿಷ್ಠ 6 ಶತ್ರು ವಿಮಾನಗಳನ್ನ ಹೊಡೆದುರುಳಿಸುವ ಮೂಲಕ ಭಾರತೀಯ ವಾಯು ಪ್ರದೇಶವನ್ನ ರಕ್ಷಣೆ ಮಾಡಿತ್ತು. ಇದನ್ನ ಸೇನೆ ಗೇಮ್ ಚೇಂಜರ್ ಅಂತ ಹೊಗಳಿತ್ತು. ಆದ್ರೆ ಯುದ್ಧದ ತಂತ್ರಜ್ಞಾನದಲ್ಲಿ ಆಗ್ತಾ ಇರೋ ತ್ವರಿತ ಬದಲಾವಣೆಗಳು, ವಿಶೇಷವಾಗಿ ಶತ್ರು ರಾಷ್ಟ್ರಗಳು ಹೈಪರ್ಸಾನಿಕ್ ಅಂದ್ರೆ ಶಬ್ದಕ್ಕಿಂತ ವೇಗವಾದ ಹಾಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇರೋದ್ರಿಂದ S-400 ಗಿಂತ ಬಲಿಷ್ಠ ವ್ಯವಸ್ಥೆಯ ಅಗತ್ಯ ಇದೆ. 21ನೇ ಶತಮಾನದ ಅತ್ಯಾಧುನಿಕ ವೈಮಾನಿಕ ಬೆದರಿಕೆಗಳನ್ನ ಫೇಸ್ ಮಾಡಬೇಕಂದ್ರೆ ವಿನ್ಯಾಸಗೊಳಿಸಲಾಗಿರೋ S-500 ಈ ಅಗತ್ಯವನ್ನ ಪೂರೈಕೆ ಮಾಡಬಹುದು ಅಂತ. ಇದರ ವ್ಯಾಪ್ತಿ ಬಗ್ಗೆ ಮಾತನಾಡೋದಾದ್ರೆ, ರಷ್ಯಾದ ಅಲ್ಮಾಜ್ ಆಂಟೆ ಕಂಪನಿ ತಯಾರು ಮಾಡಿರೋ S-500 ತನ್ನ ಹಿಂದಿನ ಆವೃತ್ತಿಗಿಂತ ಕಾರ್ಯಾಚರಣೆಯ ಸಾಮರ್ಥ್ಯದಲ್ಲಿ ತುಂಬಾನೇ ಅಪ್ಗ್ರೇಡ್ ಆಗಿದೆ, ತುಂಬಾ ಮುಂದೆ ಇದೆ. S-400 ಕೇವಲ 30 ಕಿಲೋಮೀಟರ್ ಎತ್ತರದ ಗುರಿಗಳನ್ನ ಮಾತ್ರ ರೀಚ್ ಆಗುತ್ತೆ. ಆದ್ರೆ S-500 ಬರೋಬ್ಬರಿ 200 ಕಿಲೋಮೀಟರ್ ಎತ್ತರದ ತನಕ ಹಾರಬಲ್ಲದು. ಈ ಎತ್ತರದ ವ್ಯಾಪ್ತಿ ಬಾಹ್ಯಾಕಾಶದ ಅಂಚಿನ ತನಕ ತಲುಪೋದ್ರಿಂದ ಇದು ಭೂಮಿಯ ವಾತಾವರಣದ ಹೊರಗಡೆ ಇರೋ ಉಪಗ್ರಹಗಳು ಹಾಗೆ ಬಾಹ್ಯಾಕಾಶ ಆಧಾರಿತ ಬೆದರಿಕೆಗಳನ್ನ ನಿಷ್ಕ್ರಿಯ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಹಾಗೆ ಸಮತಲ ವ್ಯಾಪ್ತಿಯಲ್ಲಿ ಅಂದ್ರೆ ಹಾರಿಜೆಂಟಲ್ ರೇಂಜ್ ಅಂತ ಬಂದಾಗ S-400 400 ಕಿಲೋಮೀಟರ್ ಮಿತಿಯನ್ನ ಮೀರಿ S-500 ಬರೋಬ್ಬರಿ 600 ಕಿಲೋಮೀಟರ್ ದೂರದ ಗುರಿಗಳನ್ನ ತಲುಪುತ್ತೆ. ಇದು ಒಳಬರುವಂತಹ ಬೆದರಿಕೆಗಳನ್ನ ತುಂಬಾ ಬೇಗ ಪತ್ತೆ ಹಚ್ಚಿ ನಾಶಪಡಿಸೋದಕ್ಕೂ ಕೂಡ ಸಹಕಾರಿಯಾಗಿದೆ. ಸುಧಾರಿತ ತಂತ್ರಜ್ಞಾನ ಹಾಗೆ ಹಿಟ್ ಟು ಕಿಲ್ ಅನ್ನುವಂಥ ತಂತ್ರಜ್ಞಾನ ಇದಕ್ಕಿದೆ. ಅದರ ಸಾಮರ್ಥ್ಯ ಯಾವ ರೀತಿಯಾಗಿದೆ ಅಂತ ಹೇಳೋದಾದ್ರೆ, ತಾಂತ್ರಿಕವಾಗಿ S-500 ಹೊಸ ತಲೆಮಾರಿನ ರೇಡಾರ್ ಹಾಗೆ ಕ್ಷಿಪಣಿ ವ್ಯವಸ್ಥೆಗಳನ್ನ ಒಳಗೊಂಡಿದೆ. ಇದು ಗ್ಯಾಲಿಯಂ ನೈಟ್ರೇಟ್ ಅಂದ್ರೆ ಗ್ಯಾನ್ ತಂತ್ರಜ್ಞಾನದ ರೇಡಾರ್ಗಳನ್ನ ಬಳಸುತ್ತೆ. ಇವು ಹಳೆಯ ತಂತ್ರಜ್ಞಾನಕ್ಕಿಂತ ಉತ್ತಮ ವ್ಯಾಪ್ತಿ, ತ್ವರಿತ ಟ್ರ್ಯಾಕಿಂಗ್ ಹಾಗೆ ಶತ್ರುಗಳ ಜಾಮಿಂಗ್ ಅಂದ್ರೆ ಸಂಪರ್ಕ ಕಡಿತ ಮಾಡುವಂತ ಪ್ರಯತ್ನಗಳನ್ನ ಹಿಮ್ಮೆಟ್ಟಿಸೋ ಸಾಮರ್ಥ್ಯ ಇದಕ್ಕಿದೆ. ಈ ವ್ಯವಸ್ಥೆ ಶತ್ರುಗಳನ್ನ ಸದೆ ಬಡಿಯೋದಕ್ಕೆ 2 ಪ್ರಮುಖ ರೀತಿಯ ಕ್ಷಿಪಣಿಗಳನ್ನ ಬಳಸುತ್ತೆ. ಅದರಲ್ಲಿ 40 N-6M ಕ್ಷಿಪಣಿಗಳು ಅಂತ ಬಂದಾಗ ಇವು ಭೂಮಿಯಿಂದ 100 ಕಿಲೋಮೀಟರ್ಗೂ ಎತ್ತರದಲ್ಲಿ ವಾತಾವರಣದ ಆಚೆಗಿನ ಗುರಿಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಹುದು. ಇನ್ನು 77 N-6N ಹಾಗೆ 77 N-6N1 ಕ್ಷಿಪಣಿಗಳು ಅಂತ ಹೇಳೋದಾದ್ರೆ ಇವು ಕೈನೆಟಿಕ್ ಹಿಟ್ ಟು ಕಿಲ್ ಅಂತಂದ್ರೆ ನೇರವಾಗಿ ಡಿಕ್ಕಿ ಹೊಡೆಯೋ ತಂತ್ರಜ್ಞಾನವನ್ನ ಬಳಸೋದ್ರಿಂದ ಹೈಪರ್ಸಾನಿಕ್ ಗ್ಲೈಡ್ ವಾಹನಗಳು ಹಾಗೆ ಖಂಡಾಂತರ ಕ್ಷಿಪಣಿಗಳನ್ನ ಸಮೀಪದಲ್ಲೇ ಸ್ಫೋಟಿಸೋ ಬದಲಿಗೆ ಅತಿ ವೇಗದಲ್ಲಿ ನೇರವಾಗಿ ಡಿಕ್ಕಿ ಹೊಡೆಯೋ ಮೂಲಕ ನಾಶಪಡಿಸುತ್ತೆ. ಸದ್ಯಕ್ಕಂತೂ ಪಾಕಿಸ್ತಾನದ ಪ್ರಸ್ತುತ ಮಿಲಿಟರಿ ನಾಯಕತ್ವದ ಅಡಿಯಲ್ಲಿ ಕಂಡು ಬರ್ತಾ ಇರೋ ಯುದ್ಧೋನ್ಮಾನದ ಹಾಗೆ ಚೀನಾದ ಶಸ್ತ್ರಾಸ್ತ್ರ ಆಧುನೀಕರಣದ ಹಿನ್ನೆಲೆಯಲ್ಲಿ S-500 ಖರೀದಿ ಭಾರತಕ್ಕೆ ಅತ್ಯಗತ್ಯ ರಕ್ಷಣಾ ಕವಚವಾಗಿ ಮಾರ್ಪಟ್ಟಿದೆ. ಈ ವ್ಯವಸ್ಥೆ ಒಂದೇ ಬಾರಿಗೆ 10 ಖಂಡಾಂತರ ಕ್ಷಿಪಣಿಗಳನ್ನ ಎದುರಿಸುವ ಸಾಮರ್ಥ್ಯ ಹೊಂದಿರೋದ್ರಿಂದ ಸಂಘಟಿತ ದಾಳಿಗಳ ವಿರುದ್ಧ ಕೂಡ ರಕ್ಷಣೆ ನೀಡಬಲ್ಲದು. ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಭೇಟಿಯ ವೇಳೆ ಈ ಒಪ್ಪಂದ ಫೈನಲೈಸ್ ಆಗ್ಬಿಟ್ರೆ ಅದು ರಕ್ಷಣಾ ವಲಯದಲ್ಲಿನ ಅದರಲ್ಲೂ ವಾಯು ರಕ್ಷಣಾ ಬಲಾಬಲದಲ್ಲಿ ಮಹತ್ವದ ಬದಲಾವಣೆಗೆ ಕಾರಣ ಆಗುತ್ತೆ. ಹಾಗೆ ಸಾಂಪ್ರದಾಯಿಕ ಹೈಪರ್ಸಾನಿಕ್ ಯುದ್ಧದ ವಿರುದ್ಧ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಸೊ ಭಾರತ ರಕ್ಷಣಾ ವಲಯದಲ್ಲಿ ಈ ರೀತಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.